ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಏನಿಲ್ಲ ಓಡಾಕ ದಾರಿನೇ ಇಲ್ಲ. ಸುಮಾರೀಗ ಒಂದು 40 ವರ್ಷ ಆಗಿತ್ತು ಇಲ್ಲೆಲ್ಲ ಮನೆ ಕಟ್ಕೊಂಡು. ಆವಾಗ ಅಲ್ಲಿ ಓಡಾಡ್ಕೊಳರು. ಈಗ ಅವ್ರವ್ರ ಜಾಗದಲ್ಲಿ ಅವರು ಮುಳ್ತಂತಿ ಹಾಕೊಳ್ಳೋದು, ಅವ್ರ ಸೈಟಿಗೆ ಅವ್ರು ಮನೆ ಕಟ್ಕೊಂಡಿದ್ದಾರೆ. ನಮಗೆ ಓಡಾಡೋಕ್ಕೆ ಎಲ್ಲಸು ರೋಡ್ ಇಲ್ಲ. ನಮಗೆ ದಯವಿಟ್ಟು ಎಲ್ಲ ಸರ ರೋಡ್ ಬಿಡಿಸ್ಕೊಡ್ರಿ. ನೆಚ್ಚಿನ ಜಿವಿ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ಹೊಸದುರ್ಗ ತಾಲೂಕಿನ ಕಂಚಿಪುರ ಮತ್ತು ಕಿಡದಾಳ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಿಮ್ಮಪ್ಪನಹಟ್ಟಿ ಅಂದರೆ ಲಂಬಾಣಿ ತಾಂಡ ಏನಿದೆ, ಕಿಡದಾಳ್ ಗ್ರಾಮಕ್ಕೆ ಹೊಂದಿಕೊಂಡಂತೆ ಮುಜರೆ ಗ್ರಾಮವಾಗಿರ್ತಕ್ಕಂಥ ಈ ಒಂದು ಲಂಬಾಣಿ ತಾಂಡದಲ್ಲಿ ಸುಮಾರು ಈಗಾಗಲೇ ಸ್ವಾತಂತ್ರ್ಯ ಕಳೆದು ಇಷ್ಟು ವರ್ಷಗಳು ಕಳೆದರೂ ಕೂಡ ಒಂದು ರೋಡಿನ ವ್ಯವಸ್ಥೆ ಅಂದರೆ ರಸ್ತೆಯ ಸಂಪರ್ಕವಿಲ್ಲದೆ ಒಂದು ರಿಮೋಟ್ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮವನ್ನು ಇವತ್ತು ನಾವು ನಿಮಗೆ ಗಮನಕ್ಕೆ ತರ್ತಾ ಇದ್ದೇವೆ. ಯಾಕೆಂದರೆ ಇಲ್ಲಿನ ಸಾರ್ವಜನಿಕರ ಅಳಲನ್ನು ತಾವುಗಳು ನೋಡ್ತಾ ಇದ್ದರೆ ನಿಜವಾಗ್ಲೂ ನಮಗೂ ಕೂಡ ಮನಸ್ಸು ತುಂಬಿ ಬರ್ತದೆ. ಯಾಕೆಂದರೆ ಇಲ್ಲಿ ಯಾವುದೇ ಕೂಡ ಊರಿನ ಸುತ್ತಮುತ್ತ 50 ಮನೆಗಳ ಗ್ರಾಮವಾದಂಥ ಈ ಗ್ರಾಮದಲ್ಲಿ ಸುತ್ತಮುತ್ತ ತೋಟಗಳು, ಜಮೀನುಗಳು ಇರೋದ್ರಿಂದ ಇಲ್ಲಿ ಯಾವುದೇ ಒಂದು ಸಂಪರ್ಕವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಒಂದು ಸಾರಿಗೆ ಸಂಪರ್ಕವನ್ನು ಕಲ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಎಲ್ಲರೂ ಕೂಡ ತಮ್ಮ ಬೈಕ್ಗಳನ್ನು ಊರಿಂದ ಹೊರಗಡೆ ನಿಲ್ಲಿಸಿ ಈ ಒಂದು ಗ್ರಾಮಕ್ಕೆ ಬರಬೇಕಾಗುತ್ತೆ. ಕೆಲವು ಬಾರಿ ಆಸ್ಪತ್ರೆಗಳಿಗೆ ಹೋಗುವಂಥ ರೋಗಿಗಳಿಗೆ, ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ ಅನ್ನೋ ಒಂದು ಮನವಿ ಬಂದ ಹಿನ್ನೆಲೆಯಲ್ಲಿ ಕಿಡದಾಳ್ ಗ್ರಾಮದ ಒಂದು ತಿಮ್ಮಪ್ಪನಹಟ್ಟಿ ಗ್ರಾಮಕ್ಕೆ ಇವತ್ತು ನಾವು ಬಂದಿದ್ದೇವೆ. ಇವತ್ತು ಆ ಗ್ರಾಮದಲ್ಲಿರ್ತಕ್ಕಂಥ ಸಾರ್ವಜನಿಕರನ್ನು ಮಾತನಾಡಿಸ್ತಾ ಇದ್ದೇವೆ. ಅಮ್ಮ ನಮಸ್ಕಾರ. ಕರಿಯಮ್ಮ. ಕರಿಯಮ್ಮ ಅವರು, ಏನಾಗಿದೆ ನಿಮ್ಗೆ ಇಲ್ಲಿ ಸಮಸ್ಯೆ? ಏನಿಲ್ಲ ಓಡಾಕ ದಾರಿನೇ ಇಲ್ಲ. ಎಷ್ಟು ವರ್ಷದಿಂದ? ಈಗಲೇ 30-35 ವರ್ಷದಿಂದಲೂ ದಾರಿ ಇತ್ತು. ಊರೊಳಗೆ ಹೋಗ್ತಿದ್ವಿ ಬರ್ತಿದ್ವಿ. ಈಗೆಲ್ಲ ಅವ್ರವ್ರ ಜಮೀನಿಗೆ ಅವ್ರು ಬಂದೋಬಸ್ತ್ ಮಾಡ್ಕೊಂಬಿಟ್ರು. ಈಗ ನಮ್ಗೆ ಓಡಾಡಕ್ಕೆ ದಾರಿ ಇಲ್ದಂಗೆ ಆಗೈತಿ. ಈಗೆಲ್ಲ ಓಡಾಡಬೇಕು ನಾವು. ಕಷ್ಟ ಸುಖದವರೆಲ್ಲ ಕೈಯಲ್ಲಿ ಎತ್ಕೊಂಡೋಗಿ ರೋಡಕ್ಕೆ ಹಾಕಬೇಕು ನಾವು. ಇಲ್ಲಿ ರೋಡೇ ಇಲ್ಲ, ಇನ್ನೇನು ಮಾಡೋದು? ಅದೇ ನಮಗೆ ರೋಡ್ ಬೇಕು ಅಂತ ಕೇಳ್ತಾ ಇದ್ದೀವಿ. ಓಕೆ, ಇದು ನಮ್ಮ ಈ ಗ್ರಾಮದ ಹಿರಿಯ ಮಹಿಳೆಯೊಬ್ಬರ ಒಂದು ಅಹವಾಲು. ಅದರಂತೆ ಇದೀಗ ಮತ್ತೆ ಮಾತನಾಡಿಸ್ತಾ ಇದ್ದೇನೆ. ಸ್ಥಳೀಯರಾದಂಥ ಮತ್ತೊಬ್ಬರು ನಮ್ಮ ಜೊತೆ ಮಾತನಾಡ್ತಾರೆ. ತಮ್ಮ ಹೆಸರಮ್ಮ? ಗೌರಮ್ಮರು, ಏನಾಗ್ತಾ ಇದೆ? ನಮಗೆ ರೋಡ್ ಇಲ್ಲ ಸರ್ ಓಡಾಡೋಕ್ಕೆ. ಸುಮಾರೀಗ ಒಂದು 40 ವರ್ಷ ಆಗಿತ್ತು ಇಲ್ಲೆಲ್ಲ ಮನೆ ಕಟ್ಕೊಂಡು. ಆವಾಗ ಅಲ್ಲಿ ಓಡಾಡ್ಕೊಳರು. ಈಗ ಅವ್ರವ್ರ ಜಾಗದಲ್ಲಿ ಅವರು ಮುಳ್ತಂತಿ ಹಾಕೊಳ್ಳೋದು, ಅವ್ರ ಸೈಟಿಗೆ ಅವ್ರು ಮನೆ ಕಟ್ಕೊಂಡಿದ್ದಾರೆ. ನಮಗೆ ಓಡಾಡೋಕ್ಕೆ ಎಲ್ಲಸು ರೋಡ್ ಇಲ್ಲ. ನಮಗೆ ದಯವಿಟ್ಟು ಎಲ್ಲ ಸರ ರೋಡ್ ಬಿಡಿಸ್ಕೊಡ್ರಿ. ಇದನ್ನು ನೀವು ಸರ್ಕಾರಕ್ಕೆ ತಿಳಿಸ್ಬೇಕು. ಓಕೆಮ್ಮ, ಹೀಗೆ ನಮ್ಮ ಸಾರ್ವಜನಿಕರ ಅಹವಾಲು ಸಾಕಷ್ಟು ಸಂಖ್ಯೆಯಲ್ಲಿದೆ. ಇಲ್ಲಿನ ಒಂದು ಮಕ್ಕಳ ಒಂದು ಪರಿಸ್ಥಿತಿ ನೋಡಿದ್ರೆ 2 ವೀಲರ್ ಬೈಕ್ನಲ್ಲಿ ಮಾತ್ರ ತೆರಳಬಹುದೇ ಹೊರತು ಇಲ್ಲಿ ಯಾವುದೇ ಥರ 4 ವೀಲರ್ ಅಂದರೆ 4 ಚಕ್ರದ ವಾಹನಗಳಾಗಲಿ, ಯಾವುದೇ ರೀತಿಯ ವಾಹನಗಳಾಗಲಿ, ದೊಡ್ಡ ಮಟ್ಟದ ವಾಹನಗಳಾಗಲಿ ಈ ಒಂದು ಗ್ರಾಮಕ್ಕೆ ಬರುವಂಥ ಒಂದು ವ್ಯವಸ್ಥೆ ಇಲ್ಲ. ಅದರಂತೆ ಈಗಾಗಲೇ ಸಾಕಷ್ಟು ನಮ್ಮ ಈ ಗ್ರಾಮದ ಜನತೆ ನೊಂದಿದ್ದಾರೆ. ಇವರ ಒಂದು ಕೂಗನ್ನು ಸ್ಥಳೀಯ ಜನಪ್ರತಿನಿಧಿಗಳಿಗೂ ಕೂಡ ಆಗಲೇ ತಿಳಿಸಲಾಗಿದೆ. ಅವರು ಕೂಡ ಇದಕ್ಕೆ ಒಂದು ಸಕಾರಾತ್ಮಕವಾದಂಥ ಸ್ಪಂದನೆಯನ್ನು ನೀಡಿದರೂ ಕೂಡ ಸುತ್ತಮುತ್ತ ಇರತಕ್ಕಂಥ ಏನು ಜಮೀನಿನ ಮಾಲೀಕರು ಇವರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಅದರಂತೆ ಈ ಒಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಈಗಾಗಲೇ ಸುಮಾರು ಒಂದು 200ರಿಂದ 250 ಜನಸಂಖ್ಯೆ ಉಳ್ಳಂಥ ಈ ಒಂದು ತಿಮ್ಮಪ್ಪನಹಟ್ಟಿ ಗ್ರಾಮಕ್ಕೆ ಸ್ಥಳೀಯವಾಗಿ ಏನು ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಇವ್ರಿಗೊಂದು ರಸ್ತೆಯ ಸಂಪರ್ಕವನ್ನು ಕಲ್ಪಿಸಿಕೊಡ್ಬೇಕು ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೇವೆ. ಅದರಂತೆ ಈ ಗ್ರಾಮದ ಮತ್ತೊಬ್ಬರು ಹಿರಿಯರು ಮಾತನಾಡ್ತಾರೆ, ಅವ್ರನ್ನ ಮಾತನಾಡಿಸ್ತಾ ಇದ್ದೇನೆ. ಸರ್, ನಮಗೆ ಈಗ 40 ವರ್ಷ ಮೇಲೆ ಆಯಿತೆ, ರೋಡ್ ಇಲ್ಲ. ನಾವು ಭಾರಿ ಪದ್ಧತಿ ಬೆಳೆದಿದ್ದೀವಿ. ನಾವು ಎತ್ತ ಹೋಗೋಕ್ಕೂ ರೋಡ್ ಇಲ್ಲ. ನಮಗೆ ದಯವಿಟ್ಟು ಸರ್ಕಾರದಿಂದ ನಮಗೆ ರೋಡ್ ಬೇಕು. ಓಕೆ, ಧನ್ಯವಾದಗಳು. ತಮ್ಮ ಹೆಸರು? ಕುಮಾರ್ ಅಂತ ಸರ್. ನಾವು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ನಾವು ಇದ್ರ ಬಗ್ಗೆ, ಈ ರಸ್ತೆ ಬಗ್ಗೆ ಭಾಳಷ್ಟು ನಾವು ಎಲ್ಲ ರಾಜಕೀಯ ಪಕ್ಷದವ್ರಿಗೂ ನಾವು ಇದ್ರ ಬಗ್ಗೆ ತಿಳಿಸಿದ್ದೀವಿ. ಎಲೆಕ್ಷನ್ ಬಂದಾಗ ಎಲ್ಲರೂ ಸಹ ನಾವು ಅದನ್ನು ಮಾಡಿಸ್ಕೊಡ್ತೀವಿ ಅಂತ ಹೇಳೋಗ್ತಾರೆ. ಯಾರು ಮಾಡಿಸ್ಕೊಡ್ತಿಲ್ಲ. ಈಗ ಇತ್ತೀಚೆಗಷ್ಟೇ ನಾವು ಶಾಸಕರನ್ನು ಹೋಗಿ ಭೇಟಿಯಾಗಿ ಅವರು ಸಕಾರಾತ್ಮಕ ಸ್ಪಂದಿಸಿರು. ಇಲ್ಲೊಬ್ಬರಿಗೆ ಜಮೀನ್ದಾರಿಗೆ ಹೇಳ್ತೀನಿ ಮಾಡಿಸ್ಕೊಡ್ತಾರೆ ಅಂತಂದ್ರೆ ಅವ್ರಿಗೆ ಕಾಲ್ ಮಾಡಿರೋ ನಮ್ಮೆದ್ರಿಗೆ ನಾವೊಂದು 20 ಜನ ಹೆಣ್ಮಕ್ಳು ನಾವೆಲ್ಲ ಹೋಗಿದ್ವಿ. ನಾವು ಅದು ಹೇಳಿರೋ, ಅವರು ಆಯಿತು ಬಂದು ನೋಡ್ತೀನಿ ಅಂದರು. ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ, ಈಗ ಅಲ್ಲಿ ಯಾವುದೂ ಇಲ್ಲ, ಲಟ್ಟಿನೇ ಇಲ್ಲ, ಅಲ್ಲಿ ಊರೇ ಇಲ್ಲ, ನಾವು ಯಾಕೆ ಕೊಡಬೇಕು ಅಂತಿದ್ದಾರೆ. ನಮಗೆ ಅಲ್ಲಿ ಎಲ್ಲರಾಯ್ತು ತಾಲೂಕು ಆಡಳಿತರಾಗಲಿ, ಮಾನ್ಯ ತಹಸೀಲ್ದಾರಾಗಲಿ, DC ಆಗಲಿ, ಯಾರಾಯ್ತು ಬಂದು ನಮಗೆ ಒಂದು ರಸ್ತೆ ಬಿಡಿಸ್ಕೊಡ್ಬೇಕು ಸರ್. ಯಾಕೆ ಅಂದರೆ ಇಲ್ಲೊಂದು ಬೆಂಕಿ ಬಿಂತು ಅಂದರೆ ಒಂದು ಫೈರ್ ಇಂಜನ್ ಒಳಗೆ ಬರಲ್ಲ, ಆಂಬುಲೆನ್ಸ್ ಒಳಗೆ ಬರಲ್ಲ, ಬೈಕು ಸಮೇತ ಇವತ್ತು ನಾವು ರೋಡಲ್ಲಿ ನಿಲ್ಲಿಸೇ ಬರ್ತಾಯಿದ್ದೀವಿ ಒಳಗೆ. ಏಕೆಂದ್ರೆ ಇಲ್ಲಿ ನೋಡಿ ನೀವೇ ಎಷ್ಟು ಮನೆಗಳಿದ್ದಾವೆ ಎಲ್ಲ. ಇಲ್ಲಿ ನಾವು ದಲಿತರೇ ಇರೋದ್ರಿಂದ ನಮಗಿಲ್ಲಿ ಭಾಳ ಸಮಸ್ಯೆ ಆಗ್ತಾಯಿದೆ. ಏಕೆ ನಮಗೆ ಅವಿದ್ಯಾವಂತರು ಯಾರು ಕೇಳಲ್ಲ ಅಂತ ಬರ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಓಟ್ ಹಾಕ್ಸ್ಕೊಂತಾರೆ, ಹೋಗ್ತಾರೆ. ಎಷ್ಟು ಇಲ್ಲಿ ರೋಡ್ ಬಿಡಿಸ್ಕೊಡ್ಲಿಲ್ಲ ಅಂದರೆ ನಾವಿಲ್ಲಿ ಚುನಾವಣೆನೇ ಬಹಿಷ್ಕಾರ ಮಾಡ್ತೀವಿ. ಯಾರು ಬಂದು ರೋಡ್ ಬಿಡಿಸ್ಕೊಡ್ತಾ ಇದ್ದರೆ ಇನ್ನು ಮುಂದಿನ ಹೋರಾಟಕ್ಕೆ ನಾವು ಸಿದ್ಧವಾಗ್ತೀವಿ ಅಷ್ಟೇ.
ಓಕೆ, ಇದು ನಮ್ಮ ಒಂದು ಸ್ಥಳೀಯರ ಒಂದು ಅಹವಾಲು. ಈಗಾಗಲೇ ಸ್ವಾತಂತ್ರ್ಯ ಕಳೆದು ಇಷ್ಟು ವರ್ಷಗಳು ದಶಕಗಳೇ ಕಳೆದಿದ್ದರೂ ಕೂಡ ಈ ಒಂದು ಗ್ರಾಮದಲ್ಲಿ ಇದುವರೆಗೂ ಕೂಡ ಒಂದು ರಸ್ತೆ ಸಂಪರ್ಕ ಇಲ್ಲದೆ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಸಮಾಜದಲ್ಲಿ ಒಂದು ತಲೆ ತಗ್ಗಿಸುವ ಕೆಲಸ ಅಂತ ನಮ್ಮ ಭಾವನೆ. ಇದು ಕೂಡ ನಮ್ಮ ಸಾರ್ವಜನಿಕರ ಅಹವಾಲಾಗಿದೆ. ಇವರ ಒಂದು ನಿರೀಕ್ಷೆಯನ್ನು ಆದಷ್ಟು ಬೇಗ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ತಾಲೂಕು ಆಡಳಿತ, ಜಿಲ್ಲಾ ಆಡಳಿತವೂ ಕೂಡ ಇದನ್ನು ನೆರವೇರಿಸಬೇಕು ಅನ್ನೋದು ಕೂಡ ನಮ್ಮ ಒಂದು ಆಗ್ರಹವಾಗಿದೆ. ಈಗಾಗಲೇ ತಮಗೆ ಮನವರಿಕೆ ಮಾಡಿಕೊಟ್ಟಂತೆ ಇಲ್ಲಿ ಅತಿ ಹೆಚ್ಚು ಹಿಂದುಳಿದ ಸಮುದಾಯದ ಒಂದು ಜನಸಂಖ್ಯೆ ಇಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ ಸಮುದಾಯದವರು ಕೂಡ. ಅವರ ಒಂದು ಶ್ರೇಯೋಭಿವೃದ್ಧಿಗಾಗಿ ನಮ್ಮ ತಾಲೂಕು ಆಡಳಿತ, ಜಿಲ್ಲಾಡಳಿತ ಹೆಚ್ಚಿನ ಸೂಕ್ತವನ್ನು ಕ್ರಮ ಕೈಗೊಳ್ಳಬೇಕು ಶೀಘ್ರದಲ್ಲಿ ಅಂತ ಕೂಡ ನಾವು ಕೂಡ ನಮ್ಮ ಎಲ್ಲ ಒಂದು ಸಾರ್ವಜನಿಕರ ಪರವಾಗಿ ತಮಗೆ ಮನವರಿಕೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.